ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರ್ತಿಯರ ಮತ್ತೊಂದು ಗೆಲುವಿನ ಬಗ್ಗೆ ತಿಳಿಸಿಕೊಡ್ತೇನೆ. ಮೊದಲ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದಂಥ ಬೆಂಗಳೂರು ಆಟಗಾರ್ತಿಯರು ಎರಡನೇ ಪಂದ್ಯದಲ್ಲೂ ಕೂಡ ವಿಜಯವನ್ನು ಗಳಿಸಿದ್ದಾರೆ. ಅದು ಕೂಡ ಡೆಲ್ಲಿ ತಂಡವನ್ನು ಮಣಿಸುವ ಮೂಲಕ. ಕಳೆದ ಪಂದ್ಯದಲ್ಲಿ 1 ರನ್ನಿಂದ ಮುಂಬೈ ವಿರುದ್ಧ ಗೆದ್ದಿದ್ದಂಥ ಡೆಲ್ಲಿ ತಂಡವನ್ನು ಇಂದಿನ ಪಂದ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಗೆಲ್ಲುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ್ತಿಯರು ಸಕ್ಸಸ್ ಆಗಿದ್ದಾರೆ. ಅದರಲ್ಲೂ ಕೂಡ ನಾಯಕಿ ಸ್ಮೃತಿ ಮಂದಾನ ಅವರು ಸ್ಫೋಟಕ ಬ್ಯಾಟಿಂಗನ್ನು ನಡೆಸಿದರು. ಕೇವಲ 32 ಎಸೆತಗಳಲ್ಲಿ 81 ರನ್ಗಳನ್ನು ಸಿಡಿಸಿ ಡೆಲ್ಲಿ ಆಟಗಾರ್ತಿಯರನ್ನು ನಿಜಕ್ಕೂ ಕೂಡ ಕಾಡಿದ್ರು. ಒಬ್ಬ ಕ್ಯಾಪ್ಟನ್ ಆಗಿ ಹೇಗೆ ಆಡಬೇಕು ಅನ್ನೋದನ್ನು ನಿಜಕ್ಕೂ ಕೂಡ ಸ್ಮೃತಿ ಮಂದಾನ ಅವರನ್ನು ನೋಡಿ ಕಲಿಬೇಕು. ಮೊದಲ ಪಂದ್ಯದಲ್ಲಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಂಥ ಸ್ಮೃತಿ ಮಂದಾನ ಅವರು ಇವತ್ತಿನ ಪಂದ್ಯದಲ್ಲಿ ಅತ್ಯಂತ ಸ್ಫೋಟಕವಾಗಿ ಬ್ಯಾಟಿಂಗನ್ನು ಮಾಡಿದರು. ಅದು ಕೂಡ ಓಪನರ್ ಆಗಿದ್ದಂಥ ಡ್ಯಾನಿ ಕೂಡ ಸ್ಮೃತಿ ಮಂದಾನಾಗೆ ಅತ್ಯುತ್ತಮವಾಗಿ ಸಾಥನ್ನು ಕೊಟ್ಟರು. ಇನ್ನು ಬೌಲಿಂಗ್ನಲ್ಲೂ ಕೂಡ ಕರ್ನಾಟಕದ ಆಟಗಾರ್ತಿಯರು ತುಂಬಾ ಚೆನ್ನಾಗಿ ಬೌಲಿಂಗನ್ನು ಮಾಡಿದರು. ರೆಕಾರ್ಡ್ ಬ್ರೇಕಿಂಗ್ ಥರ ಬೌಲಿಂಗನ್ನು ಮಾಡಿದರು. ರೇಣುಕಾ ಸಿಂಗ್ ಅವರು 3 ವಿಕೆಟ್ಗಳನ್ನು ಪಡೆದರೆ, ಹಾಗೆ ವಾಗ್ರಾಮ್ ಅವರು 3 ವಿಕೆಟ್ಗಳನ್ನು ಪಡೆದು ಮಿಂಚಿದ್ರು. ಇನ್ನು ಬ್ಯಾಟಿಂಗ್ನಲ್ಲಿ ಸ್ಮೃತಿ ಮಂದಾನ 81 ರನ್ಗಳನ್ನು ಸಿಡಿಸಿದರೆ, ಡೇನಿಯಲ್ ಬ್ಯಾಡ್ ಅವರು 42 ರನ್ ಬಾರಿಸಿದರು. ಇನ್ನು ನಮ್ಮ ಚೆರ್ರಿ ಪೆರ್ರಿ ಅಂತ ಕರೆಸ್ಕೊಳ್ಳುವಂಥ ಎಲ್ಲಿಸ್ ಪೆರ್ರಿ ಅವರು ಕೂಡ ನಾಟ್ಔಟ್ ಆದರು. ಹೀಗೆ RCB ತಂಡ ಮೊದಲ ಪಂದ್ಯದಲ್ಲಿ ಸ್ಫೋಟಕ ಗೆಲುವನ್ನು ದಾಖಲು ಮಾಡಿದೆ. 19.3 ಓವರ್ಗಳಲ್ಲಿ ದೆಹಲಿ ತಂಡವನ್ನು ಆಲ್ಔಟ್ ಮಾಡಿದಂಥ ರಾಯಲ್ ಚಾಲೆಂಜರ್ಸು ಬೆಂಗಳೂರು ತಂಡ ಚೇಸಿಂಗ್ನಲ್ಲೂ ಕೂಡ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ನಾಯಕಿ ಸ್ಮೃತಿ ಮಂದಾನ ತುಂಬಾ ಚೆನ್ನಾಗಿ ಬ್ಯಾಟನ್ನು ಬೀಸಿದರು. ಇದೀಗ WPLನಲ್ಲಿ 2 ಪಂದ್ಯಗಳನ್ನು ಆಡಿರುವಂಥ ಬೆಂಗಳೂರು ತಂಡ 2ಕ್ಕೆ 2 ಪಂದ್ಯಗಳನ್ನು ಗೆದ್ದುಕೊಂಡು ಟೇಬಲ್ ಟಾಪರ್ ಆಗಿದೆ. 3ನೇ ಪಂದ್ಯದಲ್ಲಿ ಮುಂಬೈ ತಂಡದ ವಿರುದ್ಧ ಪಂದ್ಯವನ್ನು ಆಡಲಿದೆ. ಅದು ಕೂಡ ಬೆಂಗಳೂರಿನಲ್ಲೇ ಮ್ಯಾಚ್ ನಡೆಯಲಿದೆ. ಹೀಗಾಗಿ 3ನೇ ಪಂದ್ಯ ಇನ್ನೂ ಕೂಡ ಕುತೂಹಲದಿಂದ ಕೂಡಿರಲಿದೆ. ಅಂತೂ RCB ಈ ವರ್ಷವೂ ಕೂಡ ಕಪ್ ಗೆಲ್ಲುವಂಥ ಎಲ್ಲ ಚಾನ್ಸಸ್ ಇದೆ. ಅಲ್ಲದೆ ಆಟಗಾರ್ತಿಯರ ಪ್ರದರ್ಶನ ಕೂಡ ತುಂಬ ಜನರಿಗೆ ಇಷ್ಟ ಆಗ್ತಾ ಇದೆ. ನೀವು ಕೂಡ ದೆಹಲಿ ವಿರುದ್ಧದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯವನ್ನು ಎಂಜಾಯ್ ಮಾಡಿರ್ತೀರಿ. ಯಾಕಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲೂ ಕೂಡ ಬೆಂಗಳೂರು ಆಟಗಾರ್ತಿಯರು ಮಿಂಚಿದ್ರು. ಮುಂದೆ ಕೂಡ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡೋಣ. ಧನ್ಯವಾದಗಳು.